ಆಗಮಿಸಿರುವಂತ ನಮ್ಮೆಲ್ಲ ಮುಖಂಡರೇ ಹಾಗೂ ಮಾಧ್ಯಮ ಮಿತ್ರರೇ, ತುಮಕೂರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಶೋಷಿತ ಸಮುದಾಯ ಹಾಗೂ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ದಲಿತ ಸಮುದಾಯ ಯಾವ ರೀತಿ ನಾವು ಒಂದು ರಾಜಕೀಯವಾಗಿ ನಿರ್ಣಯವನ್ನು ತಗೊಳ್ಬೇಕು ಅಂತ ಹೇಳಿ ನಮ್ಮೆಲ್ಲ ಮುಖಂಡರು ನಮಗೆ ಮಾರ್ಗದರ್ಶನಗಳನ್ನ ಮಾಡೋದಕ್ಕೆ ಬಹಳ ಶ್ರಮ ಪಟ್ಟಿದ್ದಾರೆ. ಅದು ಇವತ್ತು ನಿನ್ನೆ ಶ್ರಮ ಅಲ್ಲ, ಬಹಳ ಹಿಂದಿಂದಲೂ ಅವ್ರು ನಮ್ಮ ಮಾರ್ಗದರ್ಶನದಲ್ಲಿ ಮಾಡ್ಕೊ ಬಂದಿದ್ದಾರೆ. ನಾವು ಕೇಳೋದೇನಂತಂದ್ರೆ, ಈಗ ಬಿಜೆಪಿಯ ಅಭ್ಯರ್ಥಿ ಏನು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಸಂಚರಿಸ್ತಾ ಇದ್ದಾರೆ, ಕೇವಲ ಮೋದಿ ಅವರ ಮುಖ ನೋಡಿ ವೋಟ್ ಹಾಕಿ ಅಂತ ಕೇಳ್ತಾ ಇದ್ದಾರೆ ಹೊರತು, ಇಲ್ಲಿ ಕಳೆದ 2 ಬಾರಿ 3 ಬಾರಿ ಏನು ಅವರ ಸಂಸದರು ಗೆದ್ದಿದ್ದಾರೆ, ಅವರ ಕಾಲಘಟ್ಟದಲ್ಲಿ ಏನು ಕೆಲಸ ಮಾಡಿದ್ದಾರೆ, ಏನು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದನ್ನೇನು ಹೇಳ್ತಾ ಇಲ್ಲ. ಈಗ ಅಪ್ಪರ್ ಭದ್ರಾ ಯೋಜನೆ ಏನಿದೆ, 5.5 ಲಕ್ಷ ಪ್ರದೇಶದ ಭೂಮಿಗೆ ನೀರನ್ನು ಹಾಯಿಸುತ್ತೆ. ಅದು ಯಾರಿಗೆ ಹಾಯಿಸುತ್ತೆ? ಅದೇನು ಜಾತಿ ನೋಡ್ಕೊಂಡು ಹಾಯಿಸುತ್ತಾ? ಎಲ್ಲ ಕೆಳವರ್ಗದ ಶೋಷಿತ ಬಡವರ ಜಮೀನುಗಳಿಗೆ ನೀರು ಕೊಡುವಂತ ಯೋಜನೆ. 5,300 ಕೋಟಿ ಕೊಡ್ತೀವಿ ಅಂತ ಹೇಳಿ ನಾವು ಘೋಷಣೆ ಮಾಡಿದ್ರು, ಇವತ್ತರೆಗೂ 1 ರೂಪಾಯಿ ಏನು ಕೊಟ್ಟಿಲ್ಲ. ಈಗ ನಮ್ಮ ತುಮಕೂರು ಜನಕ್ಕೆ ಕುಡಿಯೋಕೆ ನೀರು ಬೇಡವಾ? ಬೆಳೆ ಬೆಳೆಯೋದಕ್ಕೆ ನೀರು ಬೇಡವಾ? ಅಪ್ಪರ್ ಭದ್ರಾ ಯೋಜನೆಯನ್ನು ಅವರು ಯಾವ ಕಾರಣಕ್ಕೋಸ್ಕರ ಹಣ ಕೊಡದೆ ನಿಲ್ಲಿಸಿದ್ದಾರೆ? ಅಂದ್ರೆ ನೀವು ಬೆಳೆಸಿದ್ರೆ ಮಾತ್ರ ನಾವು ಹಣ ಕೊಡ್ತೀವಿ ಅಂತನಾ? ಆ ಪ್ರಶ್ನೆಯನ್ನ ಪ್ರತಿಯೊಬ್ಬ ರೈತರು ಕೇಳಬೇಕು. ನಮ್ಮ ತುಮಕೂರಿನ ಜನ ಸ್ವಾಭಿಮಾನವಾಗಿ ಅವ್ರನ್ನ ಧಿಕ್ಕರಿಸಬೇಕು. ಈಗ ಕಳೆದ ಬಾರಿ ಕೇವಲ 1 ಸೀಟು ಕಾಂಗ್ರೆಸ್ನವ್ರು ಗೆದ್ದಿದ್ರು, ಮಿಕ್ಕಿದೀವಿ ಇವಾಗ ಏನು ಅಪವಿತ್ರ ಮೈತ್ರಿ ಪಕ್ಷಗಳಿಗೆ ಸೇರ್ಕೊಂಡಿದ್ದಾವಲ್ಲ, ಇವರೆಲ್ಲ ಗೆದ್ದಿದ್ರು. ಅವ್ರು ಯಾರೇ ಹೋರಾಟ ಮಾಡಿ ಕೇಂದ್ರದಿಂದ 1 ರೂಪಾಯಿ ಹಣನ ಬಿಡುಗಡೆ ಮಾಡಿಸೋದಕ್ಕೆ ಯಾವುದೇ ರೀತಿಯಾದಂತ ಸಹಕಾರನ ಕೊಡಲಿಲ್ಲ. ಇವರು ನಮ್ಮ ಯಾವುದೇ ಕರ್ನಾಟಕಕ್ಕೆ ಮಲತಾಯಿ ಧೋರಣೆಗಳನ್ನೇನು ಮಾಡಿದ್ದಾರೆ ಇವರು, ಅದ್ರ ವಿರುದ್ಧ ಒಬ್ಬರೂ ಮಾತಾಡಿಲ್ಲ. ಹಾಗಿದ್ದಾಗ ನಾವ್ಯಾಕೆ ಅವ್ರಿಗೆ ಮತ ಕೊಡಬೇಕು? ತುಮಕೂರಿನ ಜನಕ್ಕೆ, ವಿಶೇಷವಾಗಿ ಹಿಂದುಳಿದ ವರ್ಗ, ದಲಿತ ಸಮುದಾಯ, ಅಲ್ಪಸಂಖ್ಯಾತ ಸಮುದಾಯಕ್ಕೆ ನಾವು ವಿಶೇಷವಾದ ಮನವಿ ಮಾಡ್ಕೊಳ್ತೀವಿ. ನೀವು ಜಾಗರೂಕತರಾಗಿ ಅವರ ಹಣಬಲ, ಅವರ ಒಂದು ಏನು ಆಡಂಬರವನ್ನೇನಿದೆ ಅದನ್ನು ಧಿಕ್ಕರಿಸಿ ಸೌಮ್ಯ ಸ್ವಭಾವದಂತ ಇದೇ ಪ್ರಾದೇಶಿಕವಾಗಿ ಇಲ್ಲೇ ಇರುವಂತ ಮುದ್ದನ್ಮೇಗೌಡರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ನೀವು ಬೆಂಬಲಿಸಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಈಗ ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದಿದ್ದಾರೆ. ನಮ್ಮ ಶೋಷಿತ ಸಮುದಾಯಗಳ ಪ್ರಬಲವಾದ ಒತ್ತಡ ಮತ್ತು ಒತ್ತಾಯಕ್ಕೆ ಮಣಿದು ಅವರು ಈಗ ಸಮಿತಿಯ ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ. ಈಗ ಚುನಾವಣೆ ನಮ್ಮ ಮುಂದೆ ಇದೆ. ನಾವು ಮುಖ್ಯಮಂತ್ರಿಗಳು ಹೇಳಿದ್ದೀವಿ, ಚುನಾವಣೆಯ ನಂತರ ಈ ಸಮೀಕ್ಷಾ ವರದಿಯನ್ನು ತಾವು ಜಾರಿಗೆ ಕೊಡಬೇಕು